ಹಾನಗಲ್ ತಾಲೂಕಿನ ಸಮಸ್ತ ನನ್ನ ತಂದೆ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ನನ್ನ ನಮಸ್ಕಾರಗಳು. ನಾನು ರಾಮನಗೌಡ ಬಸವಗೌಡ ಪಾಟೀಲ್ ಅಂತೇಳಿ JDS ತಾಲೂಕು ಅಧ್ಯಕ್ಷರು ಹಾನಗಲ್. ನಮ್ಮ ಹಾನಗಲ್ ತಾಲೂಕಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಭಾಷೆಯ ಕನ್ನಡ ನುಡಿ ಸಂಭ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನನ್ನದೇ ಆಗಿರ್ತಕ್ಕಂಥ ಪಕ್ಕದ ಊರು ಅಕ್ಕಿಯಾಲೂರು ಗ್ರಾಮದಲ್ಲಿ ಇದೇ ತಿಂಗಳ 14, 15, 16ರಂದು ನುಡಿ ಸಂಭ್ರಮ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗ್ತಾ ಇದೆ. ಸುಮಾರು 10,000 ಗಟ್ಟಲೆ ಪ್ರೇಕ್ಷಕರು ಬಂದು ಕೂತು ನೋಡ್ತಕ್ಕಂಥ ಒಂದು ಕಾರ್ಯಕ್ರಮ, ನುಡಿ ಸಂಭ್ರಮ ಕಾರ್ಯಕ್ರಮ ಅಕ್ಕಿಯಾಲೂರಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಎಲ್ಲ ನನ್ನ ಹಾನಗಲ್ ತಾಲೂಕಿನ ಕನ್ನಡ ಅಭಿಮಾನಿಗಳು, ಹಾನಗಲ್ ತಾಲೂಕಿನ ಅಭಿಮಾನಿಗಳು, ಅಕ್ಕಿಯಾಲೂರಿನ ಅಭಿಮಾನಿಗಳು, ಎಲ್ಲ ನನ್ನ ಕನ್ನಡ ಪ್ರಿಯರು ಬಂದು ಈ ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ಗೌರವಾನ್ವಿತವಾಗಿ ನಡೆಸಿಕೊಡ್ಬೇಕು. ಅಕ್ಕಿಯಾಲೂರಿನಿಂದ ಈ ನುಡಿ ಸಂಭ್ರಮ ಕಾರ್ಯಕ್ರಮದಿಂದ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶವನ್ನು ರವಾನಿಸಬೇಕು. ಯಾಕೆಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ನಾವು ಹುಟ್ಟಿ ಕನ್ನಡ ಭಾಷೆಯನ್ನು ತೊದಲು ನುಡಿಯಾಗಿ ಕಲಿತು ಕನ್ನಡಾಂಬೆಯ ಪ್ರೀತಿಯ ಪಾತ್ರರಾಗಿರ್ತಕ್ಕಂಥ ನಾವು ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಇಂಥ ವೇದಿಕೆ ಮುಖಾಂತರ ನಾವು ಮಾಡಿ ಒಂದು ಈ ಕನ್ನಡ ನುಡಿ ಸಂಭ್ರಮ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಎಲ್ಲ ಆಯೋಜಕರನ್ನು ಗೌರವಿಸಿ ಅವರನ್ನು ಮುಂದಿನ ದಿನಮಾನಗಳಲ್ಲಿ ಇಂಥ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಮ್ಮ ತಾಲೂಕಿನಲ್ಲಿ ನಡೀಲಿ, ಅಕ್ಕಿಯಾಲೂರಿನಲ್ಲಿ ನಡೀಲಿ ಅಂತಕ್ಕಂಥ ಒಂದು ಸದಾಶಯವನ್ನು ನಾವು ಇಟ್ಕೊಂಡು ಅವರೆಲ್ಲರಿಗೂ ಕೂಡ ಹುರಿದುಂಬಿಸಿ ಇಂಥ ಕಾರ್ಯಕ್ರಮಗಳು ಅತ್ಯುನ್ನತ ಮಟ್ಟದಲ್ಲಿ ನಡೀಲಿ ಅಂತಕ್ಕಂಥ ಒಂದು ಅವರಿಗೆ ಒಂದು ಗೌರವಾನ್ವಿತವಾಗಿ ಅವರನ್ನು ನಾವು ಎಲ್ಲರೂ ಬಂದು ಆ ಒಂದು ಕಾರ್ಯಕ್ರಮವನ್ನು ನಾವು ಆಸ್ವಾದಿಸಬೇಕು, ಆಹ್ಲಾದಿಸಬೇಕು. ಅವರು ಕೊಡ್ತಕ್ಕಂಥ ಈ ಕೊಡುಗೆಯನ್ನು ನಾವೆಲ್ಲರೂ ಒಂದು ಕೊಡುಗೆಯಾಗಿ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಕನ್ನಡವನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಅಕ್ಕಿಯಾಲೂರಿನಲ್ಲಿ ನಡೆತಕ್ಕಂಥ ಒಂದು ನುಡಿ ಸಂಭ್ರಮ ಕಾರ್ಯಕ್ರಮದಿಂದ ಎಲ್ಲರಿಗೂ ಸಾರೋಣ. ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ನಮ್ಮ JDS ಪಕ್ಷದ ವತಿಯಿಂದ ಹಾಗೂ ನಮ್ಮ ಮಾಜಿ ಕೇಂದ್ರ ಮಂತ್ರಿಗಳು ಆಗಿರ್ತಕ್ಕಂಥ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು HD ಕುಮಾರಸ್ವಾಮಿ ಅವರು ಕೂಡ ನಮಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಮ್ಮ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡ ಅಪ್ಪಾಜಿಯವರು ಕೂಡ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಕನ್ನಡಿಗರು ಕೂಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹಾಗೂ ನನ್ನ JDS ಪಕ್ಷದ ರಾಜ್ಯದ ಎಲ್ಲ ಘಟಾನುಘಟಿ ನಾಯಕರು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ ಹಾಗೂ ಅಕ್ಕಿಯಾಲೂರಿನಲ್ಲಿ ನಡೀತಕ್ಕಂಥ ಈ ನುಡಿ ಸಂಭ್ರಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಎಲ್ಲರೂ ಕೂಡ ಈ ನುಡಿ ಸಂಭ್ರಮ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಡೋಣ ಅಂತೇಳಿ ನನ್ನ JDS ಪಕ್ಷದ ವತಿಯಿಂದ ಎಲ್ಲರನ್ನ ಕೇಳ್ಕೊಳ್ತಾರೆ.